ಮಾದಿಗ ಜಾಗೃತಿ ಹೋರಾಟ ಸಮಿತಿ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಎಂ ವಿ ರಾಮಪ್ಪ ಆದ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ನಾವು ಸನ್ಮಾನ್ಯ ಶ್ರೀ ಎಚ್ ಮುನಿಯಪ್ಪನವರು ಆಹಾರ ನಾಗರಿಕ ಸರಬರಾಜು ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ತಾನೇ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಏನು ಹೇಳಿಕೆಗಳನ್ನು ನೀಡುತ್ತಾ ಅದನ್ನು ಗಮನಿಸಿ ಏನು ಈಗ ನಮ್ಮ ಸಮಾಜದಲ್ಲಿ ಸುಮಾರು ಸ್ವತಂತ್ರ ಪೂರ್ವದಿಂದಲೂ 7 ಬಾರಿ ಸಂಸದರಾಗಿ 3 ಬಾರಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಟ್ಟು ಏನು ರೂಪಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಏನು ಊಹಾಪೋಹಗಳನ್ನು ನಡೀತಾ ಇದೆ. ಆ ಊಹಾಪೋಹಗಳ ಬಗ್ಗೆ ನಾನು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿಸಿಪಡಿಸುವುದೇನೆಂದರೆ ಏನು ನಮ್ಮ AICC ಅಧ್ಯಕ್ಷರಾಗಿರ್ತಂಥ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿರ್ತಂಥ ವೇಣುಗೋಪಾಲ್ ಅವರು, ಸುರ್ಜೇವಾಲೆ ಅವರು ಮತ್ತು ರಾಹುಲ್ ಗಾಂಧಿಯವರು, ನಮ್ಮ ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅವರಲ್ಲಿ, ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುವುದೇನೆಂದರೆ ಏನು ಈಗ ಏನಾದರೂ ರೂಪಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಎಚ್ ಮುನಿಯಪ್ಪನವರಿಗೆ ಏನಾದರೂ ಕೈಬಿಟ್ಟರೆ ಆಗಿದ್ದರೆ ಸುಮಾರು ವರ್ಷಗಳಿಂದ 7 ಬಾರಿ ಸತತ ಸಚಿವರಾಗಿ ಕುಟುಂಬವನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಮುಡುಪಾಗಿಟ್ಟಕ್ಕಂಥ ಎಚ್ ಮುನಿಯಪ್ಪನ ಕೈಯನ್ನು ತಪ್ಪಿದ್ದರೆ ಆದರೆ ಮುಂದಿನ ಬರುವ 28ನೇ ಚುನಾವಣೆಯಲ್ಲಿ ನೀವು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಮತ್ತು ನಮ್ಮ ಹೋರಾಟದ ಉಗ್ರ ಹೋರಾಟ ನಾವು ಎಲ್ಲ ಸಂಘ ಸಂಸ್ಥೆಗಳಿಂದ ಹಮ್ಮಿಕೋಬೇಕಾಗ್ತದೆ. ನಾವು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ನಾವು ಮಾತಾಡಿದ್ರೂ ಸಹ ಏನು ಇವಾಗ ಮಲ್ಲಿಕಾರ್ಜುನ ಖರ್ಗೆ ಅವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಸಿದ್ದರಾಮಯ್ಯನವರ ಮಗಳಾಗಿದ್ದ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಮತ್ತು ಮಗ ಮತ್ತು ತಂದೆಗೂ ಕೊಟ್ಟಿದ್ದಾರೆ. ಇಲ್ಲಿ ಮಗ ಮತ್ತು ತಂದೆಗೂ ಕೊಟ್ಟಿದ್ದಾರೆ. ಆದರೆ ಶ್ರೀಮಂತರಿಗೊಂದು ನ್ಯಾಯ, ದಲಿತರಲ್ಲಿ ಬಡವರಿಗೊಂದು ನ್ಯಾಯ ರೀತಿ ಮಾಡಿದಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿದ್ದೇ ಆದರೆ ರೂಪಾ ಶಶಿಧರ್ ಅವ್ರಿಗೂ ಸಹ ನ್ಯಾಯವಾಗಿ ನೀವು ಸಚಿವ ಸ್ಥಾನವನ್ನು ಕೊಟ್ಟು ಎಚ್ ಮುನಿಯಪ್ಪನವ್ರಿಗೂ ಕೈ ತಪ್ಪದಿರಾ ಏನು ಸಮಾಜಕ್ಕೆಲ್ಲ ಸಚಿವರಾಗಿ ಸ್ಥಾನವನ್ನು ಕೊಡಬೇಕು. ಕೊಡದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ. ಯಾವುದೇ ಒಂದು ಸಮಾಜವನ್ನು ಗೌರವಗೊಳಿಸಬೇಕಂದ್ರೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದರೆ ತಮ್ಮಲ್ಲಿ ನಾವು ಕಳಕಳಿಯಿಂದ ತಮ್ಮ ಮನವಿಯನ್ನು ಮಾಡ್ತಾಯಿದ್ದೀವಿ.